ಬೀದರ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಹೊಲದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾವನ್ನ ಪತ್ತೆ ಮಾಡಿದ್ದಾರೆ. 100ಕ್ಕೂ ಅಧಿಕ ಗಾಂಜಾ ಗಿಡಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 30.21 ಲಕ್ಷ ಮೌಲ್ಯದ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೀದರ್ನಲ್ಲಿ ಪೊಲೀಸರು ಮತ್ತೊಂದು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೊಲದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡವನ್ನ ಪತ್ತೆ ಮಾಡಿದ್ದಾರೆ. 100ಕ್ಕೂ ಅಧಿಕ ಗಾಂಜಾ ಗಿಡಗಳು ಸದ್ಯ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ನೋಡಿ, ಆ 100 ಗಿಡಕ್ಕೆ 30.21 ಲಕ್ಷ ಮೌಲ್ಯ ಇತ್ತಂತೆ. ಹಾಗಾಗಿ ಅಷ್ಟು ಮೌಲ್ಯದ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಖಂಡಿಕೇರಿ ಗ್ರಾಮದ ಶಿವಾರದ ಹೊಲದಲ್ಲಿ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸಿರುವಂತದ್ದು. NDPS ಕಾಯ್ದೆಯಡಿ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ನೋಡಿ, ಯಾವುದೇ ರೈತ, ಯಾವುದೇ ಒಬ್ಬ ಪ್ರಜೆಗೂ ಕೂಡ ಗಾಂಜಾವನ್ನ ಬೆಳೆಯುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ. ಸದ್ಯ ಈ ರೈತ ಮಾಡಿರುವಂತಹ ತಪ್ಪು ಅದೇ. ಗಾಂಜಾ ಗಿಡ ಸ್ಟಾರ್ಟಿಂಗ್ ಅಲ್ಲಿ ಅದೇನೋ ಚಿಕ್ಕದಾಗಿ ಇರುತ್ತೆ, ಬೆಳೀತಾ ಬೆಳೀತಾ ಅದರ ಘಮ ಇಡೀ ಫುಲ್ ಏರಿಯಾಗೆ ಸ್ಪ್ರೆಡ್ ಆಗುತ್ತೆ. ಅಷ್ಟು ಘಮ ಗಾಂಜಾದಲ್ಲಿ ಇರುವಂಥದ್ದು. ಸದ್ಯ ಈಗ ಇದೇ ಒಂದು ಮಾದರಿಯಲ್ಲಿ ಮೇ ಬಿ ಅಕ್ಕಪಕ್ಕದವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಸದ್ಯ ಪೊಲೀಸರು ಮತ್ತೊಂದು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹೊಲದಲ್ಲಿ ಅಕ್ರಮವಾಗಿ ಬೇರೆ ಬೆಳೆಯ ಜೊತೆ ಅದರ ಮಧ್ಯದಲ್ಲಿ ಗಾಂಜಾವನ್ನ ಬೆಳೆದಿದ್ದಂತೆ ಈತ ರೈತ. 100ಕ್ಕೂ ಅಧಿಕ ಗಾಂಜಾ ಗಿಡಗಳನ್ನ ಸದ್ಯ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಆ 100 ಗಿಡದ ಬೆಲೆಗೆ 30.21 ಲಕ್ಷ ಮೌಲ್ಯ. ಈ ಗಾಂಜಾ ಗಿಡಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಖಂಡಿಕೇರಿ ಗ್ರಾಮದ ಶಿವಾರದ ಹೊಲದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. NDPS ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆತನಿಗೆ ಗಾಂಜಾ ಬೆಳೆಯೋದಕ್ಕೆ ಆ ಗಿಡಗಳು ಎಲ್ಲಿಂದ ಸಿಕ್ತು, ಎಲ್ಲಿಂದ ತೆಗೆದುಕೊಂಡು ಬಂದ, ಜೊತೆಗೆ ಇವನೊಬ್ಬನೇ ಬೆಳೀತಿದ್ದಾನ, ಇವನ ಜೊತೆ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರಾ, ಅಥವಾ ಇಲ್ಲಿ ಮಾತ್ರ ಹಾಕಿದ್ದಾನ, ಬೇರೆ ಜಮೀನಲ್ಲೂ ಹಾಕಿದ್ದಾನ, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ.